ಏನು ಏನು ದಾಸರೇ, ನೀವು ಒಂದು ನವಕೋಟಿ ಇಟ್ಕೊಂಡಿದ್ರು, ಅಂತಹ ನವಕೋಟಿ ಇಟ್ಕೊಂಡಿದ್ದವರು ಒಂದು ಕ್ಷಣದಲ್ಲಿ ಇದನ್ನು ಬಿಟ್ಟು ಬಂದ್ಬಿಟ್ರಿಲ್ಲ, ಇದರಲ್ಲಿ ಏನು ಇದೆ, ನೀವು ಯಾಕೆ ಬಂದಿರಿ ಅಂತ. ಅವಾಗ ಮಾಡಿದ್ದ ಹಾಡೆ, ನಿಮ್ಮ ಭಾಗ್ಯ ದೊಡ್ಡದೋ, ನಿಮ್ಮ ಭಾಗ್ಯ ದೊಡ್ಡದೋ ಅಂತ. ಪುರಂದರದಾಸರು ಕೇಳ್ತಾರೆ, ನನ್ನ ಭಾಗ್ಯ ದೊಡ್ಡದಾ, ನಿನ್ನ ಭಾಗ್ಯ, ನೀನು ಸಂಪತ್ತು ಇಟ್ಕೊಂಡಿದ್ದಿ, ರಾಜ ಆಗಿದ್ದಿ, ಚಕ್ರವರ್ತಿ ಆಗಿದ್ದಿ, ನಿನ್ನ ಸಂಪತ್ತು ದೊಡ್ಡದೆ, ನನ್ನ ಸಂಪತ್ತು ದೊಡ್ಡದೆ ಅಂತ ಕೇಳ್ತಾರೆ. ಆವಾಗ ಕೃಷ್ಣದೇವರಾಯ ಕೇಳ್ತಾನೆ, ಸರಿ ನೀವು ಸಂಪತ್ತು ಸಂಪತ್ತು ಅಂತ ಹೇಳ್ತೀರಿ, ಇಂತಹ ಸಂಪತ್ತನ್ನು ಈ ನನ್ನ ಹತ್ರ ಇಷ್ಟು ಪೈಸಾ ಇದೆ, ಕಾಸು ಇದೆ, ಇಷ್ಟು ಜನ ಇದ್ದಾರೆ, ಕೆಲಸ ಮಾಡಕ್ಕೆ ಇಷ್ಟು ಜನ ಇದ್ದಾರೆ, ಇದು ಇದ್ದಾರೆ, ಅವರೆಲ್ಲ ಇರುವಾಗ ನನಗೆ ಇಷ್ಟು ಸಂಪತ್ತಿದೆ ಅಂತ ಇದೆ, ಬಟ್ ನಿಮಗೆ ಏನು ಸಂಪತ್ತು ಅಂತ ಹೇಳ್ತೀರಾ? ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ. ನೋಡ್ರಿ, ಅಲ್ಲಿ ಹೇಳಿದ್ರು ನಮ್ಮ ಭಾಗ್ಯ ದೊಡ್ಡದ್ದೇ, ನಿಮ್ಮ ಭಾಗ್ಯ ದೊಡ್ಡದ್ದು ಅಂತ ಹೇಳಿದ್ರು. ಕೇಳಿ ಅದಕ್ಕೆ ಎಕ್ಸ್ಪ್ಲನೇಷನ್ ಇಲ್ಲಿ ಕೊಡ್ತಾರೆ ಕೃಷ್ಣದೇವರಾಯನಿಗೆ, ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ ಅಂತ. ಮೂರು ಬಾರಿ ಯಾಕೆ ಹೇಳ್ಬೇಕು? ಇದು ಭಾಗ್ಯ ಅಂತ ಹೇಳ್ಬಿಟ್ರೆ ಪುರಂದರದಾಸರಿಗೆ ಕನ್ನಡ ಗೊತ್ತಿಲ್ವಾ, ಇಲ್ಲ ಹಾಡು ಗೊತ್ತಿಲ್ವಾ, ಇಲ್ಲ ಸಂಗೀತ ಗೊತ್ತಿಲ್ವಾ, ಏನು ಯಾಕೆ ಮೂರು ಬಾರಿ ಹೇಳ್ಬೇಕು? ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ, ಮೂರು ಬಾರಿ ಯಾಕೆ ಹೇಳ್ಬೇಕು? ಅವರಿಗೆ ಬೇರೆ ಬೇರೆ ಶಬ್ದಗಳನ್ನು ಹಾಕಿರ್ಬೋದಲ್ಲ. ಯಾಕೆ ಅಂದರೆ ಒಂದೊಂದು ಭಾಗ್ಯ ಒಂದೊಂದು ವಿಷಯವನ್ನು ಕುರಿತು. ಏನು? ವಸ್ತು ಭಾಗ್ಯ, ಜ್ಞಾನ, ಇದು ಭಾಗ್ಯ. ನೆಕ್ಸ್ಟ್ ಭಕ್ತಿ, ಇದು ಭಾಗ್ಯ. ಮೂರನೇದು ವೈರಾಗ್ಯ, ಇದು ಭಾಗ್ಯವಯ್ಯ. ಇಂತಹ ವಿಷಯವನ್ನು ಮಾಡಿದ ಪುರಂದರದಾಸರು ಮುಂದೆ ಒಂದು ದಿನ ಸ್ವಾಮಿಗಳನ್ನು ವ್ಯಾಸರಾಯರು ತಮ್ಮ ಶಿಷ್ಯನ ಹತ್ರ ಹೇಳಿ ಪುರಂದರದಾಸರನ್ನು ಕರ್ಕೊಂಡು ಬರಕ್ಕೆ ಹೇಳ್ತಾನೆ ಮಠಕ್ಕೆ. ಹೋಗ್ತಾರೆ. ಹೋಗುವಾಗ ಪುರಂದರದಾಸರು ಪೂಜೆ ಮಾಡ್ತಾ ಇದ್ದಾರೆ ಮನೆಯಲ್ಲಿ. ಪೂಜೆ ಮಾಡ್ತಾ ಇದ್ದಾರೆ. ಸರಿ, ಓಕೆ, ಕರೆಕ್ಟಾಗಿ ನೈವೇದ್ಯ ಮಾಡಬೇಕು. ಶಿಷ್ಯ ಬಂದ, ಕರೆದ. ಏನು ಮಾಡೋದು? ಪುರಂದರದಾಸರು ಹೊರಟು. ಯಾಕಂದ್ರೆ ನಾವು ಕೂಡ ಮನೆಯಲ್ಲಿ ಪೂಜೆ ಮಾಡ್ತಾ ಇದ್ರೆ ಯತಿಗಳು ಬಂದ್ರೆ ನಿಂತು ಅವರಿಗೆ ಪಾದ ಪೂಜೆ ಮಾಡಿ ಆಮೇಲೆ ದೇವರ ಪೂಜೆಯನ್ನು ಮಾಡಬಹುದು. ಅವ್ರನ್ನ ಮುಟ್ಟಿರದಂಗೆ ಮಡಿ ಹೊರಟೋಗತ್ತೆ, ಅದೆಲ್ಲ ಇಲ್ಲ, ಎಲ್ಲ ಅನರ್ಥ ಮಾಡಿರ. ಯತಿಗಳು ಬಂದ್ರೆ ಅವರಿಗೆ ಪಾದ ಪೂಜೆಯನ್ನು ಮಾಡಿ ಅವರಿಗೆ ಮರ್ಯಾದೆಯನ್ನು, ಸಕಲ ವಿಧ ಮರ್ಯಾದೆಯನ್ನು ಕೊಟ್ಟು ಆಮೇಲೆ ಪೂಜೆಯನ್ನು ಮಾಡಬಹುದು. ಸೊ ಪುರಂದರದಾಸರಿಗೆ ಗೊತ್ತು. ಹೊರಟು ನೇರಾಗಿ ವ್ಯಾಸರಾಯರ ಹತ್ರ ಬಂದರು. ಬರೋ ಹೊತ್ತಿಗೆ ಅಡಿಗೆ ಮನೆ ಹೊತ್ತಾಗಿ ಬಂದರು. ಅಡಿಗೆ ಮನೆಯಲ್ಲಿ ಗಂಜಿ ಆಗ್ತಾ ಇತ್ತು. ವ್ಯಾಸರಾಯರು ಕೇಳಿದಂತೆ, ಏನಪ್ಪ ಹೇಳಿ ಬಂದ್ಯಾ? ಬಂದೆ. ಇವರು ಬರೋ ಹೊತ್ತಿಗೆ ಗಂಜಿಯನ್ನು ನೋಡಿ, ಅಯ್ಯೋ ದೇವರಿಗೆ ನನಗೆ ನೈವೇದ್ಯ ಮಾಡಿಲ್ಲ, ನಾನು ಕೃಷ್ಣನಿಗೆ ಸಮರ್ಪಣೆ ಮಾಡಿಬಿಡ್ತೀನಿ ಅಂತ ಮಾಡಿಬಿಟ್ಟು ಬಂದರು. ವ್ಯಾಸರಾಯರು ಬಂದು ಪೂಜೆ ಕೂತು ಇದಕ್ಕೆ ಗೋಪಾಲಕೃಷ್ಣನಿಗೆ ಪೂಜೆ ಮಾಡ್ತಾ ಇದ್ದಾರೆ. ಬಾಯಿಯಿಂದ ಗಂಜಿ ಬರ್ತಾ ಇದ್ದಾನೆ. ಉಡನೆ ವ್ಯಾಸರಾಯರು ಕರೆದ್ರಂತ, ಇಲ್ಲಿ ಬಾ, ಏನ್ ಮಾಡಿದಿ? ಒಂದಿಲ್ಲಲ್ಲ, ಬರೋಟಿಗೆ ಏನ್ ಮಾಡಿದಿ? ಗಂಜಿ ಇತ್ತು, ಅದು ದೇವರಿಗೆ ನಾನು ಸಮರ್ಪಣೆ ಮಾಡಿಬಿಟ್ಟೆ. ಅಡಿಗೆಯನ್ನು ಕರೆದು ಬೇರೆ ಮಾಡು ಅಂತ ಹೇಳಿ ಬೇರೆ ಗಂಜಿಯನ್ನು ಮಾಡಿ ಅವತ್ತು ಬೇರೆ ನೈವೇದ್ಯ ಆಯಿತು. ಯಾಕೆ ಹೇಳ್ತೀನಿ ಅಂದ್ರೆ, ಇದಕ್ಕೆಲ್ಲದಕ್ಕೂ ಮೇಲೆ